ಬಾಯ್ ನ್ಯೂಸ್ಗೆ ಸ್ವಾಗತ. ಪೌಷ್ಟಿಕ ಆಹಾರ ಮೇಳ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಜ್ಞಾನ ವಿಕಾಸ ಕಾರ್ಯಕ್ರಮದ ಅಧ್ಯಕ್ಷರು ಮಾತೃಶ್ರೀ ಹೇಮಾವತಿ ವಿ ಹೆಗ್ಗಡೆಯವರ ಮಾರ್ಗದರ್ಶನದೊಂದಿಗೆ ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ವಲಯದ ಶೆಟ್ಟಿಹಳ್ಳಿ ಗ್ರಾಮದಲ್ಲಿ ನೂತನವಾಗಿ ಶಿವಾನಿ ಜ್ಞಾನ ವಿಕಾಸ ಕೇಂದ್ರ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪೌಷ್ಟಿಕ ಆಹಾರ ಮೇಳ ಹಮ್ಮಿಕೊಂಡಿದ್ದು, ಜಿಲ್ಲಾ ನಿರ್ದೇಶಕರಾದ ಚಿದಾನಂದ, ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಜಣ್ಣ ಬಿಲ್, ಕಲೆಕ್ಟರ್ ಮಂಜುನಾಥ್, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳಾದ ಸರಿತಾ, ಕೇಂದ್ರದ ಅಧ್ಯಕ್ಷರಾದ ಗಂಗಲಮ್ಮ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು. ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಯಾಕೆ ಮಾಡಬೇಕು, ಅದರಿಂದ ಆಗುವ ಉಪಯೋಗಗಳೇನು, ಮಾತೃಶ್ರೀ ಅಮ್ಮನವರ ಆಶಯದಂತೆ ಈ ಕಾರ್ಯಕ್ರಮವನ್ನು ಹೇಗೆ ನಾವು ನಡೆಸಿಕೊಂಡು ಹೋಗಬೇಕು ಎಂಬ ಮೂಲ ಉದ್ದೇಶ ಹಾಗೂ ಪರಿಕಲ್ಪನೆಯ ಬಗ್ಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಆರ್ಥಿಕವಾಗಿ ನಾವು ಮುನ್ನಡೆಗೆ ಹೇಗೆ ಬರಬೇಕು, ಹೆಣ್ಣು ಮಕ್ಕಳಿಗೆ ಸಮಾನತೆ ಹೊಂದಿರುವ ಸಮಾಜವಾಗಿದ್ದು ಪ್ರತಿಯೊಂದು ಕ್ಷೇತ್ರದಲ್ಲಿ ಮುನ್ನಡೆ ಬರಬೇಕು ಎಂಬ ಮಾಹಿತಿ ಮಾರ್ಗದರ್ಶನವನ್ನು ನೀಡುವ ಮೂಲಕ ನೂತನ ಶಿವಾನಿ ಜ್ಞಾನ ವಿಕಾಸ ಕೇಂದ್ರಕ್ಕೆ ಜಿಲ್ಲಾ ನಿರ್ದೇಶಕರು ಶುಭ ಹಾರೈಸಿದರು. ನಂತರ ಬಿಲ್ ಕಲೆಕ್ಟರ್ ಮಂಜುನಾಥ್ ಮಾತನಾಡಿ, ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗುವ ಕಾರ್ಯಕ್ರಮಗಳ ಬಗ್ಗೆ, ಸೌಲಭ್ಯಗಳ ಬಗ್ಗೆ ತಿಳಿಸಿ ಸಂಘಟನೆ ಸಂಘಗಳನ್ನು ರಚನೆ ಮಾಡಿ ಮಾಹಿತಿ ಪಡೆದುಕೊಂಡು ಸರ್ಕಾರಿ ಸೌಲಭ್ಯಗಳನ್ನು ಒದಗಿಸಿಕೊಳ್ಳಬೇಕೆಂದು, ಇಂತಹ ಕಾರ್ಯಕ್ರಮಗಳ ಸದುಪಯೋಗ ಪಡೆದುಕೊಳ್ಳಬೇಕೆಂದು ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು. ಶಿವಾನಿ ಜ್ಞಾನ ವಿಕಾಸ ಕೇಂದ್ರದ ದಾಖಲಾತಿ ಹಸ್ತಾಂತರ ಕಾರ್ಯಕ್ರಮವನ್ನು ಜಿಲ್ಲಾ ನಿರ್ದೇಶಕರು, ಕಾರ್ಯಕ್ರಮದ ಗಣ್ಯರು, ಅತಿಥಿಗಳು, ಕೇಂದ್ರದ ಸದಸ್ಯರಿಗೆ ದಾಖಲಾತಿ ಹಸ್ತಾಂತರಿಸಿದರು. ಸಂಪನ್ಮೂಲ ವ್ಯಕ್ತಿಗಳಾದ ನಂದಿನಿ ಪೌಷ್ಟಿಕ ಆಹಾರ ಬಳಕೆ ಬಗ್ಗೆ, ಉತ್ತಮ ಆಹಾರ ಸೇವನೆ ಬಗ್ಗೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿಗಳಾದ ವಿನೋದ್, ಕೇಂದ್ರದ ಅಧ್ಯಕ್ಷರಾದ ಗಂಗಲಮ್ಮ, ವಲಯದ ಮೇಲ್ವಿಚಾರಕದಂತಹ ಲಕ್ಷ್ಮಮ್ಮ, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಯಶೋಧ, ಸೇವಾ ಪ್ರತಿನಿಧಿಯಾದ ಅಪರ್ಣಾ, ಪ್ರೇಮ ಹಾಗೂ ಕೇಂದ್ರದ ಸದಸ್ಯರು, ಊರಿನ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬಿಟ್ರೆ ಆ ಸಂಘದ ಅಳಿವು ಉಳಿವು ಅದು ನಿಮ್ಮ ಕೈಲಿ. ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರ, ನೀರು, ರಕ್ಷಣೆ ಕೊಡ್ತಕ್ಕಂಥ ಕೆಲಸ ನೀವು ಮಾಡಿದ್ರೆ ಸಂಘ ಬೆಳೆಯುತ್ತೆ. ಇವತ್ತು ನೀವು ಸಂಘ ಕಟ್ಟಿದ್ದೀರಾ, ನೀವು ತಾಯಂದಿರಿದ್ದೀರಿ, ನಾಳೆ ನಿಮ್ಮ ಮಗಳ, ನಿಮ್ಮ ಸೊಸೆನ ಸಂಘನ ಮುಂದುವರಿಸ್ಕೊಂಡು ಹೋಗ್ಬೇಕಾಗುತ್ತೆ. ಆ ಮೂಲಕ ನಿಮ್ಮ ಸಂಘವನ್ನು ಸದೃಢಗೊಳಿಸ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗುವಂಥ ಪ್ರಯತ್ನ ಆಗಬೇಕು. ಬಹುಶಃ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸಕ್ಕೆ ಕೈ ಹಾಕಿದ್ರಿ. ಜ್ಞಾನ ವಿಕಾಸ ಆಗ್ತಕ್ಕಂಥ ಕೆಲಸ ಆಗಬೇಕು. ಎಲ್ಲರಿಗೂ ಕೂಡ ಜ್ಞಾನ ಇದೆ, ಎಲ್ಲರಿಗೂ ಕೂಡ ಒಂದು ರೀತಿಯ ಒಳ್ಳೆಯ ಮನಸ್ಸಿದೆ. ಆ ಒಳ್ಳೆಯ ಮನಸ್ಸುಗಳಿರೋ ಕಾರಣಕ್ಕಾಗಿ ಈ ಜ್ಞಾನ ವಿಕಾಸಕ್ಕೆ ಮನುಷ್ಯ ಮಾಡಿ ಸಾಧ್ಯ. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಅಂತ ಹೇಳಿದ್ರೆ, ನಮ್ಮಲ್ಲಿ ಎಲ್ಲ ಜಾತಿ ಜನಾಂಗದವರಿದ್ದಾರೆ. ಸರ್ವಧರ್ಮಕ್ಕೆ ಅತ್ಯುತ್ತಮವಾಗಿ ಉದಾಹರಣೆ ಅಂತ ಕೇಳಿದ್ರೆ ಅದು ಧರ್ಮಸ್ಥಳ ಸಂಘ ಅಂತ ಹೇಳ್ಬೋದು. ಎಲ್ಲ ಜಾತಿ ಜನಾಂಗದವರಿದ್ದಾರೆ. ಅವರಿಗೆ ಆ ಜಾತಿಯವರು, ಈ ಜಾತಿಯವರು, ಮೇಲ್ವರ್ಗ, ಕೀಳುವರ್ಗ ಅಂತಕ್ಕಂಥ ಅಭಿವೃದ್ಧಿ ಹೊಂದಬೇಕಂತ ಚಿಂತನೆ ಯಾರಿದೆಯೋ ಅವರೆಲ್ಲರೂ ಕೂಡ ಸಂಘಕ್ಕೆ ಸೇರ್ಬೋದು. ನಾನು ಅಭಿವೃದ್ಧಿ ಆಗಬೇಕು, ನಾನು ಪ್ರಗತಿ ಹೊಂದಬೇಕಂತಕ್ಕಂಥ ಕಲ್ಪನೆ ಯಾರಿದೆಯೋ ಅವ್ರು ಸಂಘಕ್ಕೆ ಸೇರ್ಬೋದು. ಇಲ್ಲಿ ಯಾವುದು ರೆಸ್ಟ್ರಿಕ್ಷನ್ ಇಲ್ಲ, ನಿಬಂಧನೆಗಳಿಲ್ಲ. ಸಂಘಕ್ಕೆ ಸೇರುವಂಥದ್ದು ಏನಂತ, ವಾರಕ್ಕೆ ಮೀಟಿಂಗ್ ಮಾಡ್ತೀರಾ ಸಂಘಕ್ಕೆ ಸೇರ್ಬೋದು, ವಾರಕ್ಕೆ ಉಳಿತಾಯ ಮಾಡ್ತೀರಾ ಸಂಘಕ್ಕೆ ಸೇರ್ಬೋದು, ನಾನು ಅಭಿವೃದ್ಧಿ ಹೊಂದಬೇಕಂತಕ್ಕಂಥ ಕಲ್ಪನೆಗಳಿಗೂ ಸಂಘಕ್ಕೆ ಸೇರ್ಬೋದು. ನಾವೆಲ್ಲ ಒಂದೇ ಅಂತಕ್ಕಂಥ ಭಾವನೆ ಕೊಡ್ತಕ್ಕಂಥ ಯಾವುದಾದ್ರು ಒಂದು ವ್ಯವಸ್ಥೆ ಇದೆ ಅಂತಂದ್ರೆ ಅದು ಸ್ವಸಹಾಯ ಸಂಘಗಳ ವ್ಯವಸ್ಥೆ. ಇಲ್ಲಿ ಮೇಲು ಕೀಳು ಭಾವ ಇಲ್ಲ, ಜಾತಿ ಭೇದ ಇಲ್ಲ. ಎಲ್ಲರೂ ಕೆಲವು ಸಂಘದಲ್ಲಿ ನಾವು ಗಮನಿಸ್ತೀವಿ, ಎಲ್ಲ ಜಾತಿಯವರಿದ್ದಾರೆ, ಎಲ್ಲ ವರ್ಗದವರಿದ್ದಾರೆ, ಮಧ್ಯಮ ವರ್ಗದವರಿದ್ದಾರೆ, ಬಡಬಡವರಿದ್ದಾರೆ, ಅತಿ ಸಣ್ಣ ಜೋಪಡಿಯಲ್ಲಿ ವಾಸ ಮಾಡ್ತಕ್ಕಂಥವ್ರು ಕೂಡ ಸಂಘದಲ್ಲಿ ಕೆಲಸ ಮಾಡ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಶಕ್ತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇನ್ನೊಂದು ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯವಸ್ಥೆ ಇರುವಂಥ ಜ್ಞಾನ ಕಾರ್ಯಕ್ರಮ ಅಂತ ಹೇಳಿದ್ರೆ, ನಾವು ಈ ನಿರ್ಗತಿಕರಿಗೆ ಆಶ್ವಾಸನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಯಾರು ಗತಿನೇ ಇಲ್ಲ, ಅವರು ನೋಡ್ಕೊಳ್ಳೋರು ಯಾರಿಲ್ಲ ಅಂತವರಿದ್ರೆ ಅವರನ್ನ ತಿಂಗಳಿಗೆ ಅವರಿಗೆ ಆಶ್ವಾಸನೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಜೊತೆಯಲ್ಲಿ ಅವರಿಗೆ ಏನಾದರೂ ವಾಸಿಸಲಿಕ್ಕೆ ಜಾಗದ ವ್ಯವಸ್ಥೆಗಳಿದೆ ಅಂತಂದ್ರೆ ಅದನ್ನು ನಮ್ಮ ಸಮನ್ವಯಾಧಿಕಾರಿ ಮತ್ತು ಸೇವಾ ಮೇಲ್ವಿಚಾರಕ ಗುರುತಿಸ್ತಾರೆ. ಅಂತದಿದ್ರೆ ಅವ್ರಿಗೆ ಕೂಡ ವಾಸ್ತವ್ಯಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಯಾರು ಸಿಕ್ಕಿಲ್ಲ ಅಂತವರನ್ನು ಗುರುತಿಸಿ ಅವರಿಗೆ ಒಂದು ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಮಕ್ಕಳಿಗೆ ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗುತ್ತೆ. ನಮ್ಮ ಸ್ವಸಹಾಯ ಸಂಘದಲ್ಲಿ ಯಾರು ಸದಸ್ಯರಾಗಿದ್ದಾರೋ ಅವರ ಮಕ್ಕಳಿಗೆ ತಾಂತ್ರಿಕ ಶಿಕ್ಷಣ ಮಾಡ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ, ಮೆಡಿಕಲ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಜೊತೆಯಲ್ಲಿ ಊರಲ್ಲಿ ಆಗ್ತಕ್ಕಂಥ ದೇವಸ್ಥಾನಗಳಾಗಿರ್ಬೋದು, ಕೆರೆ
ಇರ್ಬೋದು, ಈಗ ಮಧ್ಯಾಹ್ನ ಶಾಲೆಗೆ ಒಂದು ಅನುದಾನ ಬಂದಿದೆ, ಅದರ ವಿತರಣೆ ಮಾಡಲಿಕ್ಕೆ. ಈ ರೀತಿ ಸಮಾಜಮುಖಿಯಾಗಿ ವಿವಿಧ ರೀತಿಯ ಕರ್ತವ್ಯಗಳನ್ನು ಮಾಡ್ತಕ್ಕಂಥ ಕೆಲಸ ಸಂಸ್ಥೆ ಮಾಡ್ತಾ ಇದೆ. ಸಮಾಜದ ಏನು ಸಂಪನ್ಮೂಲಗಳನ್ನು ಸಮಾಜಕ್ಕೆ ಅರ್ಪಿಸ್ತಕ್ಕಂಥ ಕೆಲಸನ ಸಂಸ್ಥೆ ಮಾಡ್ತಾ ಇದೆ. ಹಾಗಾಗಿ ಒಂದು ರೀತಿಯಲ್ಲಿ ಸರ್ವರನ್ನು ಒಳಗೊಂಡಿರ್ತಕ್ಕಂಥ ಅಭಿವೃದ್ಧಿಯ ಚಿಂತನೆ. ಮನೆಯೊಂದು ಬೆಳಗಿದೆ, ಊರು ಬೆಳಗಿದೆ ಅಂತ ಹೇಳ್ತಾರೆ. ಮನೆಯಲ್ಲಿ ಏನು ಚೈತನ್ಯ ಮೂಡಿದ್ರೆ ಅದು ಆ ಚೈತನ್ಯ ಶಕ್ತಿಯಾಗಿ ಗ್ರಾಮ ಬೆಳಗುತ್ತೆ, ಊರು ಬೆಳಗುತ್ತೆ, ರಾಜ್ಯ ಬೆಳಗುತ್ತೆ, ದೇಶ ಬೆಳಗುತ್ತೆ. ಗ್ರಾಮೀಣ ಆಗೋದ್ರೆ ಇದೇನೆ, ಮನೆ ಬೆಳಗಬೇಕು. ಮನೆಯಲ್ಲಿರ್ತಕ್ಕಂಥ ಹೆಣ್ಮಕ್ಳು ಅವರು ಖುಷಿ ಖುಷಿಯಾಗಿರ್ಬೇಕು, ಸಂತೋಷವಾಗಿರ್ಬೇಕು. ಈ ರೀತಿಯ ಕಲ್ಪನೆಗಳನ್ನು ಕೊಡ್ತಕ್ಕಂಥ ಕೆಲಸ ಇವತ್ತು ನಾವು ಗ್ರಾಮಾಭಿವೃದ್ಧಿ ಮಾಡೋದಕ್ಕೆ ಪ್ರಯತ್ನ ಆಗಿದೆ. ಬಹುಶಃ ಎಲ್ಲರೂ ಕೂಡ ಬಹಳ ಸಂಘಟಿತರ ಕೆಲಸ ಮಾಡಿದ್ವಿ. ಈ ಭಾಗದಲ್ಲಿ ಬಹಳ ಚೆನ್ನಾಗಿದೆ. ನಾನು ಮೊನ್ನೆ ಒಂದ್ಸರಿ ಬೇರೆ ಬೇರೆ ಸೇವಾ ಕೇಂದ್ರಕ್ಕೆ ಬಂದಿದ್ದೆ. ಸಂಘಗಳ ನಿರ್ವಹಣೆ ಬಹಳ ಚೆನ್ನಾಗಿದೆ, ಅತ್ಯುತ್ತಮವಾಗಿದೆ. ಎಲ್ಲರೂ ವಾರಕ್ಕೆ ಒಟ್ಟು ಸೇರ್ತೀರಾ, ಉಳಿತಾಯ ಮಾಡ್ತೀರಾ, ವ್ಯವಹಾರ ಮಾಡ್ತೀರಾ, ನೀವೇ ತಂದು ಅದನ್ನ ಕಟ್ಟುವಂತ ಕೆಲಸ ಮಾಡ್ತೀರಾ. ಈ ಮೂಲಕ ಸಂಘವನ್ನು ಕಟ್ಟುವಂತ ಕೆಲಸ ಅದ್ಭುತವಾಗಿ ಮಾಡ್ತಾ ಇದ್ದೀವಿ. ನಿಮ್ಗೆ ದೊಡ್ಡ ಅಭಿನಂದನೆ. ಮಾಡ್ತಾ ಇದ್ದೆ. ಈಗ ಅನಿಸ್ತು ನಮಗೆ ಇದರಿಂದ ಎಷ್ಟು ಉಪಯೋಗ ಆಗಿದೆ ಗ್ರಾಮೀಣ ಪ್ರದೇಶದಲ್ಲಿ, ತಾವೆಲ್ಲ ಎಷ್ಟು ಒಂದು ಅನುಕೂಲ ಪಡ್ತಿದ್ದೀವಿ ಅಂತ ಒಂದು ನಮಗೆ ವಿಚಾರ ಇಲ್ಲಿ ಸಂತೋಷ ಆಗಿದೆ. ತಾವೆಲ್ಲರೂ ಇದೇ ರೀತಿಯಲ್ಲಿ ಸಂಘಗಳನ್ನು ಬಲಪಡಿಸ್ಕೊಂಡು ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅಂತ ಅನಿಸ್ತಾ ತಮಗೆಲ್ಲ ಆಗುತ್ತಲ್ವಾ, ಅವಾಗ ನೀವು ಇರ್ತೀರಾ, ಅವಾಗ ಹೇಳ್ಬೇಕು. ನಿಮ್ಗೆ ಈ ಮಾಹಿತಿ ತಿಳಿಸ್ತಾ ಇದ್ದೀನಿ ಅಂತಂದ್ರೆ ನೀವು 10 ಜನಕ್ಕೆ ಹೇಳ್ಬೇಕು. ಕರೆಕ್ಟ್ ಮಾಡ್ಕೊಳ್ರಿ. ನಿಮ್ ಮನೆ ಆದ್ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥವ್ರು ಕರೆಕ್ಟ್ ಆಗಿ ಆಗ್ತಾರೆ. ಅವ್ರು ಆಗಿದ್ ನೋಡಿ ಊರ್ ಕರೆಕ್ಟ್ ಆಗಿ ಆಗುತ್ತೆ. ಊರ್ ಕರೆಕ್ಟ್ ಆಗಿ ಆಗಿದ್ ನೋಡಿ ಪ್ರಪಂಚ ಕರೆಕ್ಟ್ ಆಗುತ್ತೆ. ನಿಮ್ಗೋಸ್ಕರ ಮಾತ್ರ ಅಲ್ಲ ಈ ಮಾಹಿತಿಯನ್ನ ಹೇಳ್ತಾ ಇರೋದು. ವಿಟಮಿನ್ ಸಿ ಇದೆ, ಇವೆಲ್ಲ ಹೇಳ್ತೀನಿ. ನಿಮ್ಗೆ ಯಾವ ಅದ್ರ ಬಗ್ಗೆ ಗೊತ್ತಿಲ್ಲ. ಗೊತ್ತಾ ನಿಮ್ಗೆ ವಿಟಮಿನ್ ಡಿ ಅಂದ್ರೆ ಏನು ಅಂತ ಗೊತ್ತಾ? ಈಗ ಅರ್ಥ ಆಗ್ತಕ್ಕಂಥ ಒಂದು ವರ್ಡ್ ಏನಪ್ಪಾ ಅಂದ್ರೆ